Hello everyone, welcome to my YouTube channel. I am your Raghunatha R, Assistant Master, Government High School, Badavanalli, Madugiri Taluk, Tumkur District. Dear students, in this video, we are going to discuss about great freedom fighter Subhash Chandra Bose. Subhash Chandra Bose was born on 23rd January 1897. He was born on 23rd January 1897. His parents were Janakinath Bose and Prabhavati Devi. Janakinath Bose and Prabhavati Devi were the parents of Subhash Chandra Bose. He was born in Bengali family. He was born in Bengali family. He was lived in Cuttack. ಕಟಕ್ನಲ್ಲಿ ಇವರು ವಾಸವಾಗಿದ್ದರು. ಇವರು ಕಟಕ್ನಲ್ಲಿರ್ತಕ್ಕಂಥ ಬಂಗಾಳಿ ಕುಟುಂಬದಲ್ಲಿ ಜನಿಸಿದರು. ಇವರ ತಂದೆ ಜಾನಕಿನಾಥ ಬೋಸ್, ತಾಯಿ ಪ್ರಭಾವತಿ ದೇವಿ 1897 ಜನವರಿ 23ನೇ ತಾರೀಕು ಜನಿಸಿದರು. ಇವರು ಕಟಕ್ನ ಹೈಸ್ಕೂಲಲ್ಲಿ ಓದ್ತಾ ಇರಬೇಕಾದ್ರೆ he was greatly influenced by the speech of ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದರ ಮಾತುಗಳಿಂದ ಇವರು ಹೆಚ್ಚಿನ ಒಂದು ಸ್ಫೂರ್ತಿಯನ್ನ ಪಡ್ಕೊಂಡಿದ್ರು. ಅದರಲ್ಲೂ ವಿವೇಕಾನಂದ ಹೇಳಿರ್ತಕ್ಕಂಥ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತಕ್ಕಂಥ ಮಾತುಗಳು ಇವರ ಕಿವಿಯ ಮೇಲೆ ಆಗಾಗ್ಗೆ ಬಂದು ಅಪ್ಪಳಿಸ್ತಾ ಇದ್ವು. ಅಂದೇ ದೇಶಭಕ್ತಿಗಾಗಿ ತನ್ನನ್ನು ತಾನು ಸಮರ್ಪಿಸಿಕೊಂಡು ಸ್ವಾತಂತ್ರ್ಯ ಹೋರಾಟಕ್ಕೆ ಇಳಿಯುವಂತಹ ಒಂದು ನಿರ್ಧಾರವನ್ನ ಆ ಒಂದು ಚಿಕ್ಕ ವಯಸ್ಸಿನಲ್ಲೇ ಸುಭಾಷ್ ಚಂದ್ರ ಬೋಸ್ ಕೈಗೊಂಡಿದ್ರು. He graduated in 1919 from Calcutta. ಇವರು ಕಲ್ಕತ್ತಾದಲ್ಲಿ 1919ರಲ್ಲಿ ತಮ್ಮ ಪದವಿ ಶಿಕ್ಷಣವನ್ನ ಪೂರೈಸಿದ್ರು. In 1920 he passed the ICS examination in 4th rank. ಇವರು 1919ರಲ್ಲಿ ಈ ಒಂದು ಡಿಗ್ರಿ ಅಥವಾ ಪದವಿ ಶಿಕ್ಷಣವನ್ನು ಪೂರೈಸಿ ಆನಂತರ 1920ರಲ್ಲಿ ಈ ಒಂದು ಇಂಡಿಯನ್ ಸಿವಿಲ್ ಸರ್ವಿಸ್ ಪರೀಕ್ಷೆಗೆ ಬೇಕಾಗಿರ್ತಕ್ಕಂಥ ICS ಎಕ್ಸಾಮನ್ನು ಪಾಸ್ ಮಾಡಿದರು. ಅದು 4th ರ್ಯಾಂಕಲ್ಲಿ 4ನೇ ರ್ಯಾಂಕನ್ನು ಪಡೆದು ಈ ಒಂದು ಇಂಡಿಯನ್ ಸಿವಿಲ್ ಸರ್ವಿಸ್ ಎಕ್ಸಾಮನ್ನು ಪಾಸ್ ಮಾಡಿದರು. ಬಟ್ ಈ ರೆಫ್ಯೂಸ್ಡ್ ಪೋಸ್ಟಿಂಗ್ ಆ್ಯಂಡ್ ಬಿಕೇಮ್ ಪಾರ್ಟ್ ಆಫ್ ನ್ಯಾಷನಲ್ ಫ್ರೀಡಮ್ ಸ್ಟ್ರಗಲ್. ಇವರು ICS ಎಕ್ಸಾಮ್ ಪಾಸ್ ಮಾಡಿದ್ರು ನಿಜ, ಆದರೆ ಬ್ರಿಟಿಷ್ ಸರ್ಕಾರದ ಸೇವೆಗೆ ಹೋಗಲಿಕ್ಕೆ ಇವರು ಮನಸ್ಸು ಒಪ್ಪಲಿಲ್ಲ. ಈ ರೆಫ್ಯೂಸ್ಡ್ ಪೋಸ್ಟಿಂಗ್ ಆ ಒಂದು ಹುದ್ದೆಯನ್ನು ತಿರಸ್ಕರಿಸಿ ಬಿಕೇಮ್ ಪಾರ್ಟ್ ಆಫ್ ದ ನ್ಯಾಷನಲ್ ಫ್ರೀಡಮ್ ಸ್ಟ್ರಗಲ್, ಈ ಒಂದು ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದ್ರು. ಈ ಬಿಕೇಮ್ ಪಾಪ್ಯುಲರ್ ಆಸ್ ನೇತಾಜಿ. ಇವ್ರನ್ನ ನಾವು ಅತ್ಯಂತ ಪ್ರೀತಿಯಿಂದ ನೇತಾಜಿ, ಗಾಂಧೀಜಿ ಅವ್ರನ್ನ ಹೇಗೆ ಬಾಪೂಜಿ ಅಂತ ಕರಿತೀವೋ ಹಾಗೆ ಇವ್ರನ್ನ ನಾವು ನೇತಾಜಿ ಮೀನ್ಸ್ ದ ಲೀಡರ್, ನಾಯಕ, ಮುಖಂಡ ಅಂತಂದು ಹೇಳ್ಬಿಟ್ಟು ಕರಿತೀವಿ. ಸುಭಾಷ್ ಚಂದ್ರ ಬೋಸ್ engaged himself in organizing the Indian residing outside India as a counter to ಗಾಂಧೀಜಿ's soft protest. ಈಗ ಗಾಂಧೀಜಿಯವರ ಒಂದು ಮೃದು ಧೋರಣೆಗಳಿಗೇನಿತ್ತು, ಈ ಗಾಂಧೀಜಿಯವರ ಮೃದು ಧೋರಣೆಗಳಿಗೆ ವಿರುದ್ಧವಾಗಿರ್ತಕ್ಕಂಥ ಒಂದು ಆಟಿಟ್ಯೂಡನ್ನು ಸುಭಾಷ್ ಚಂದ್ರ ಬೋಸ್ ಬೆಳೆಸ್ಕೊಂಡಿದ್ರು. ಹಾಗಾಗಿ ಭಾರತದ ಹೊರಭಾಗದಲ್ಲಿ ನೆಲೆಸಿರ್ತಕ್ಕಂಥ ಇಂಡಿಯನ್ಸ್ ಏನಿದ್ದಾರೆ ಅವರನ್ನು ಸಂಘಟಿಸಿ ಈ ಒಂದು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ರೂಪಿಸಬೇಕು ಅಂತಕ್ಕಂಥ ಒಂದು ಧೋರಣೆಯನ್ನು ಈ ಒಂದು ಸುಭಾಷ್ ಚಂದ್ರ ಬೋಸ್ ಹೊಂದಿದ್ರು. ಹಾಗಾಗಿ ಈ ಟೂರ್ಡ್ ಮೆನಿ ಸಿಟೀಸ್ ಲೈಕ್ ವಿಯೆನ್ನಾ, ಬರ್ಲಿನ್, ರೋಮ್, ಇಸ್ತಾಂಬುಲ್ ಅಂಡ್ ಅದರ್ ಸಿಟೀಸ್, ರ್ಯಾಲಿಡ್ ದ ಇಂಡಿಯನ್ಸ್ ಸೆಟಲ್ಡ್ ಇನ್ ದೀಸ್ ಪ್ಲೇಸಸ್ ಇನ್ ಫೇವರ್ ಆಫ್ ಫ್ರೀಡಮ್ ಸ್ಟ್ರಗಲ್. ವಿಯೆನ್ನಾ, ಆಸ್ಟ್ರಿಯಾದಲ್ಲಿರ್ತಕ್ಕಂಥ ವಿಯೆನ್ನಾ, ಬರ್ಲಿನ್ನು, ಜರ್ಮನಿಯಲ್ಲಿರ್ತಕ್ಕಂಥ ಬರ್ಲಿನ್ನು, ಇಟಲಿಯ ರೋಮು, ಆಮೇಲೆ ಟರ್ಕಿ ದೇಶದ ಇಸ್ತಾಂಬುಲ್ಲು, ಹೀಗೆ ಅನೇಕ ದೇಶದ ವಿವಿಧ ನಗರಗಳಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿ ಸೆಟ್ಲಾಗಿರ್ತಕ್ಕಂಥ ಭಾರತೀಯರನ್ನು ಭೇಟಿಯಾಗಿ ಅವರನ್ನು ಸ್ವತಂತ್ರ ಹೋರಾಟಕ್ಕೆ ಬೆಂಬಲ ನೀಡುವಂತೆ ಇವರು
ಅವರ ಮನಸ್ಸನ್ನ ಒಲಿಸಿದ್ರು. ದ ಬರ್ತ್ ಅಂಡ್ ರೈಸ್ ಆಫ್ ಕಮ್ಯುನಿಸಮ್ ಅಂಡ್ ಸೋಷಿಯಲಿಸಮ್ ಡಿಡ್ ಇನ್ಫ್ಲೂಯೆನ್ಸ್ ಮೆನಿ ಇನ್ ದ ಕಾಂಗ್ರೆಸ್. ಈಗ ಇಲ್ಲಿ ಕಮ್ಯುನಿಸಮ್ ಮತ್ತು ಸೋಷಿಯಾಲಿಸಮ್, ಕಮ್ಯುನಿಸಮ್ ಮತ್ತು ಸೋಷಿಯಾಲಿಸಮ್, ಕಮ್ಯುನಿಸ್ಟ್ ತತ್ವಗಳು ಮತ್ತು ಸಮಾಜವಾದದ ತತ್ವಗಳು ಕಾಂಗ್ರೆಸ್ಸನ್ನು ಪ್ರೇರೇಪಿಸಿದವು, ಅಥವಾ ಕಾಂಗ್ರೆಸ್ಸನ್ನು ಕಾಂಗ್ರೆಸ್ಸು ಆ ಸಮಾಜವಾದಿ ಮತ್ತು ಕಮ್ಯುನಿಸ್ಟ್ ತತ್ವಗಳಿಂದ ಪ್ರೇರಣೆಯನ್ನು ಪಡ್ಕೊಳ್ತು. ವಿತಿನ್ ದ ಇಂಡಿಯನ್ ಕಾಂಗ್ರೆಸ್ ದ ಲೆಫ್ಟಿಸ್ಟ್ ಐಡಿಯಾಲಜಿ ಟುಕ್ ರೂಟ್ಸ್. ಇಲ್ಲಿ ಕಾಂಗ್ರೆಸ್ಸಿನೊಳಗೆ ಇರ್ತಕ್ಕಂಥ ಒಂದು ಗುಂಪು ಸಮಾಜವಾದದ ಮತ್ತು ಈ ಒಂದು ಕಮ್ಯುನಿಸ್ಟ್ ತತ್ವಗಳನ್ನು ಅಳವಡಿಸಿಕೊಂಡಾಗ ಬಹುಶಃ ಅದರ ಬೇರುಗಳು ಆಳವಾಗಿ ಕಾಂಗ್ರೆಸ್ನಲ್ಲಿ ಇಳಿದವು. ಇನ್ 1934 ಸುಭಾಷ್ ಚಂದ್ರ ಬೋಸ್ and Jawaharlal Nehru founded the Congress Socialist Party within the Indian National Congress. ಕಾಂಗ್ರೆಸ್ ಯಾವಾಗ ಕಮ್ಯುನಿಸ್ಟ್ ಮತ್ತು ಸಮಾಜಿ ತತ್ವಗಳಿಂದ ಪ್ರೇರೇಪಣೆಯನ್ನು ಪಡೆಯಿತೋ ಆಗ ಕಾಂಗ್ರೆಸ್ನಲ್ಲೇ ಇರ್ತಕ್ಕಂಥ ಸುಭಾಷ್ ಚಂದ್ರ ಬೋಸ್ ಮತ್ತು ಜವಾಹರ್ಲಾಲ್ ನೆಹರು ಫೌಂಡೆಡ್ ದ ಕಾಂಗ್ರೆಸ್ ಸೋಷಲಿಸ್ಟ್ ಪಾರ್ಟಿ. ಹೂ ಫೌಂಡೆಡ್ ದ ಕಾಂಗ್ರೆಸ್ ಸೋಷಲಿಸ್ಟ್ ಪಾರ್ಟಿ ಅಂತ ಏನಾದ್ರು ಪ್ರಶ್ನೆ ಬಂದಾಗ ಸುಭಾಷ್ ಚಂದ್ರ ಬೋಸ್ ಆ್ಯಂಡ್ ಜವಾಹರ್ಲಾಲ್ ನೆಹರು ಫೌಂಡೆಡ್ ದ ಕಾಂಗ್ರೆಸ್ ಸೋಷಲಿಸ್ಟ್ ಪಾರ್ಟಿ ಅಂತಂದು ಹೇಳ್ಬಿಟ್ಟು ನಾವು ಆನ್ಸರನ್ನು ಬರೀಬೋದು. ಸುಭಾಷ್ ಚಂದ್ರ ಬೋಸ್ ಬಿಕೇಮ್ ದ ಪ್ರೆಸಿಡೆಂಟ್ ಆಫ್ ಹರಿಪುರ್ ಕಾನ್ವೆನ್ಷನ್ ಆಫ್ ನ್ಯಾಷನಲ್ ಇಂಡಿಯನ್ ಕಾಂಗ್ರೆಸ್ ವಿತ್ ದ ಸಪೋರ್ಟ್ ಆಫ್ ಗಾಂಧೀಜಿ. ಗಾಂಧೀಜಿ ಮತ್ತು ಸುಭಾಷ್ ಚಂದ್ರ ಬೋಸ್ ಪರಸ್ಪರ ವೈರುಧ್ಯದ ಎರಡು ಮುಖಗಳು. ಗಾಂಧೀಜಿಯವರ ಒಂದು ಸಾಫ್ಟ್ನೆಸ್ಸು ಸುಭಾಷ್ ಚಂದ್ರ ಬೋಸ್ ಅವರಿಗೆ ಹಿಡಿತಾ ಇರಲಿಲ್ಲ. ಸೊ ಗಾಂಧೀಜಿಯವರ ಮೃದು ಧೋರಣೆಗಳೇ ಬ್ರಿಟಿಷರನ್ನು ಭಾರತದಲ್ಲಿ ಇರಲಿಕ್ಕೆ ಸಾಧ್ಯ ಆಗಿಸಿದೆ ಅಂತಕ್ಕಂಥ ಒಂದು ಅಭಿಪ್ರಾಯ ಸುಭಾಷ್ ಚಂದ್ರ ಬೋಸ್ ಅವರದಾಗಿತ್ತು. ಹೀಗಿದ್ರೂ ಸಹ ಗಾಂಧೀಜಿಯವರ ಸಪೋರ್ಟನ್ನು ಪಡೆದಿರ್ತಕ್ಕಂಥ ಸುಭಾಷ್ ಚಂದ್ರ ಬೋಸ್ ಹರಿಪುರ್ ನ್ಯಾಷನಲ್ ಕನ್ವೆನ್ಷನ್, ಹರಿಪುರದಲ್ಲಿ ನಡೆದಿರ್ತಕ್ಕಂಥ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ. ಎ ಡಿಫರೆನ್ಸ್ ಆಫ್ ಒಪಿನಿಯನ್ ಬ್ರೋಕ್ ಬಿಟ್ವೀನ್ ಸುಭಾಷ್ ಚಂದ್ರ ಬೋಸ್ ಆ್ಯಂಡ್ ಗಾಂಧೀಜಿ. ಆದರೆ ಇವರಿಬ್ಬರ ಮಧ್ಯೆ ಇರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ಯಾವತ್ತೂ ಅರ್ಥನೇ ಇರಲಿಲ್ಲ. ಯಾವುದೇ ಒಂದು ವಿಚಾರಕ್ಕೆ ಬಂದಾಗ ಇಬ್ಬರ ಮಧ್ಯೆ ಸಹಮತ ಮೂಡ್ತಾ ಇರಲಿಲ್ಲ. ಗಾಂಧೀಜಿ ಸಾಫ್ಟ್ ಅಪ್ರೋಚ್ ಟುವರ್ಡ್ಸ್ ದ ಬ್ರಿಟಿಷ್ ವಾರ್ ಪಾಲಿಸಿ ಕ್ಲಾಶ್ಡ್ ವಿತ್ ಬೋಸ್ ಹಾರ್ಡ್ಲೈನ್ ಅಪ್ರೋಚ್ ಫಾರ್ ದ ಸೇಮ್. ಇಲ್ಲಿ ಗಾಂಧೀಜಿಯವರು ಸಾಫ್ಟ್ನೆಸ್ ಆಗ್ತಾರೆ, ಇವ್ರದ್ದು ಹಾರ್ಡ್. ಹಾಗಾಗಿ ಈ ಒಂದು ಬ್ರಿಟಿಷರ ಒಂದು ವಾರ್ ಪಾಲಿಸಿ ಏನಿತ್ತು ಆ ವಾರ್ ಪಾಲಿಸಿಗೆ ಸಂಬಂಧಪಟ್ಟಂತೆ ಗಾಂಧೀಜಿ ಮತ್ತು ಸುಭಾಷ್ ಚಂದ್ರ ಬೋಸ್ ಎರಡು ವಿರುದ್ಧ ದಿಕ್ಕಿನಲ್ಲಿ ಸಾಗ್ತಾ ಇರ್ತಾರೆ. He criticized Gandhiji's failure to seek foreign help in the matter. ಈ ವಿಚಾರದಲ್ಲಿ ಗಾಂಧೀಜಿಯವರನ್ನ ವಿರೋಧಿಸ್ತಾರೆ. ಗಾಂಧೀಜಿಯವರ ಒಂದು ವಿದೇಶಿ ಸಹಾಯವನ್ನು ಪಡ್ಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಬೇಕು ಅಂತಕ್ಕಂಥದ್ದು ಸುಭಾಷ್ ಚಂದ್ರ ಬೋಸ್ ಅವರ ನೀತಿ. ಆದರೆ ಗಾಂಧೀಜಿ ಅದಕ್ಕೆ ತದ್ವಿರುದ್ಧವಾಗಿರ್ತಕ್ಕಂಥದ್ದು. ಹಾಗೆ ಗಾಂಧೀಜಿಯವರ ನಿರ್ಧಾರವನ್ನು ಸುಭಾಷ್ ಚಂದ್ರ ಬೋಸ್ ಕಟುವಾಗಿ ಖಂಡಿಸಿದರು. ಲೇಟರ್ ಇನ್ ಹರಿಪುರ್ ಕಾಂಗ್ರೆಸ್ ಸೆಷನ್ 1938, though Subhash Chandra Bose got re-elected as the president of Indian National Congress, he had to resign owing to his differences with Gandhiji. ಈಗ ಹರಿಪುರ್ ಕಾಂಗ್ರೆಸ್ ಅಧಿವೇಶನದ ನಂತರ ಏನಾಯಿತು, again the Subhash Chandra Bose got re-elected as the president of Indian National Congress. ಹರಿಪುರದಲ್ಲಿ ನಡೆದಿರ್ತಕ್ಕಂಥ ಕಾಂಗ್ರೆಸ್ಸಿನ ಅಧಿವೇಶನದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸುಭಾಷ್ ಚಂದ್ರ ಬೋಸ್ ಅವರು ಮತ್ತೆ ಈ ಒಂದು ಮರು ಅಧ್ಯಕ್ಷರಾಗಿ ಆಯ್ಕೆಯಾಗೋದ್ರ ಮೂಲಕ ಗಾಂಧೀಜಿಗೆ ಸೆಡ್ ಹೊಡಿತಕ್ಕಂಥದ್ದು. ಈ ಬಾರಿ ಶತಾಯಗತಾಯ ಸುಭಾಷ್ ಚಂದ್ರ ಬೋಸ್ ಅಧ್ಯಕ್ಷರಾಗಬಾರ್ದು ಅಂತಕ್ಕಂಥದ್ದು ಗಾಂಧೀಜಿಯವರ ಒಂದು ನಿರ್ಧಾರ. ಸುಭಾಷ್ ಚಂದ್ರ ಬೋಸ್ಗೆ ಬದಲಾಗಿ ಪಟ್ಟಾಭಿ ಸೀತಾರಾಮಯ್ಯ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ಗಾಂಧೀಜಿಯವರ ಒಂದು ನಿಲುವಾಗಿದ್ದರೆ, ಅದಕ್ಕೆ ವಿರುದ್ಧವಾಗಿ ಇವರು ಮತ್ತೆ ಈ ಒಂದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಆದರೆ ಸೂನ್ಲಿ ಈ ರಿಸೈನ್ ಇಸ್ ಪೋಸ್ಟ್ ಬಿಕಾಸ್ ದ ಡಿಫರೆನ್ಸ್ ಒಪಿನಿಯನ್ ಅರೋಸ್ ಬಿಟ್ವೀನ್ ಸುಭಾಷ್ ಚಂದ್ರ ಬೋಸ್ ಅಂಡ್ ಗಾಂಧೀಜಿ. ಈಗ ಗಾಂಧೀಜಿ ಮತ್ತು ಸುಭಾಷ್ ಚಂದ್ರ ಬೋಸ್ ಮಧ್ಯೆ ಈ ಒಂದು ಭಿನ್ನಾಭಿಪ್ರಾಯಗಳ ಸೃಷ್ಟಿಯಾಗಿ ಕೊನೆಗೆ
ಸುಭಾಷ್ ಚಂದ್ರ ಬೋಸ್ ಈ ಒಂದು ಅಧಿವೇಶನದ ಅಧ್ಯಕ್ಷತೆಯನ್ನು ತ್ಯಜಿಸಿ ಅವರು ತಮ್ಮ ಪಟ್ಟದಿಂದ ಕೆಳಗಿಳಿತಾರೆ, ಅಧ್ಯಕ್ಷ ಪದವಿಯಿಂದ ಕೆಳಗಿಳಿತಾರೆ. ವೆನ್ ಈ ರಿಸೈನ್ಡ್ ಟು ಹಿಸ್ ಪೋಸ್ಟ್, ದೆನ್ ಹಿ ಕ್ವಿಟ್ ಕಾಂಗ್ರೆಸ್ ಅಂಡ್ ಫೌಂಡೆಡ್ ಫಾರ್ವರ್ಡ್ ಬ್ಲಾಕ್. ಸುಭಾಷ್ ಚಂದ್ರ ಬೋಸ್ ಕ್ವಿಟ್ ಕಾಂಗ್ರೆಸ್, ಯಾವಾಗ ಅಧ್ಯಕ್ಷ ಪದವಿಗೆ ರಾಜೀನಾಮೆಯನ್ನು ಕೊಡ್ತಾರೋ ನಂತರ ಈ ಕ್ವಿಟ್ ಕಾಂಗ್ರೆಸ್, ಇವರು ಕಾಂಗ್ರೆಸ್ ಅನ್ನು ತ್ಯಜಿಸಿ ಫೌಂಡೆಡ್ ಫಾರ್ವರ್ಡ್ ಬ್ಲಾಕ್ ಎ ಪಾರ್ಟಿ, ಇವರು ಒಂದು ಪಕ್ಷವನ್ನು ಕಟ್ತಾರೆ. ಆ ಪಾರ್ಟಿಯ ಹೆಸರೇನಪ್ಪ, ಪಕ್ಷದ ಹೆಸರು ಅಂತಾರೆ ಫಾರ್ವರ್ಡ್ ಬ್ಲಾಕ್ ಅಂತಕ್ಕಂಥದ್ದು. ದ ಏಮ್ಡ್ ಅಟ್ ಸ್ಟೇಯಿಂಗ್ ವಿತ್ ಇನ್ ದ ಫೋಲ್ಡ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂಡ್ ಹ್ಯಾಡ್ ಪ್ರೋಗ್ರೆಸಿವ್ ಐಡಿಯಾಸ್. ಕಾಂಗ್ರೆಸ್ಸಿನಲ್ಲಿ ಇದ್ದುಕೊಂಡೇನೆ, ಕಾಂಗ್ರೆಸ್ಸಿನ ತತ್ವ ಸಿದ್ಧಾಂತಗಳನ್ನು ಪಾಲಿಸಿಕೊಂಡೇನೆ ಒಂದು ಅಗ್ರೆಸಿವ್ ಆಗಿರ್ತಕ್ಕಂಥ ನಿರ್ಧಾರಗಳನ್ನು ತಗೊಳ್ತಕ್ಕಂಥ ರೀತಿಯಲ್ಲಿ ಇವರು ಒಂದು ಫಾರ್ವರ್ಡ್ ಬ್ಲಾಕ್ ಅಂತಕ್ಕಂಥ ತಮ್ಮದೇ ಆಗಿರ್ತಕ್ಕಂಥ ಪಕ್ಷವನ್ನು ಕಟ್ಕೊಳ್ತಾರೆ. ಸುಭಾಷ್ ಚಂದ್ರ ಬೋಸ್ ಅಪೋಸ್ಡ್ ದ ಬ್ರಿಟಿಷ್ ವಾರ್ ಪ್ರಿಪರೇಷನ್ ಅಂಡ್ ಆಲ್ಸೋ ದ ಪಾರ್ಟಿಸಿಪೇಷನ್ ಆಫ್ ದ ಬ್ರಿಟಿಷ್ ಇಂಡಿಯಾ ಇನ್ ದ ವಾರ್. ಈಗ ಬ್ರಿಟಿಷ್ 1939ರಲ್ಲಿ ಎರಡನೇ ಮಹಾಯುದ್ಧ ಆರಂಭ ಆದಾಗ ಸುಭಾಷ್ ಚಂದ್ರ ಬೋಸ್ ಕ್ರಿಟಿಸೈಸ್ಡ್ ದ ಬ್ರಿಟಿಷ್ ವಾರ್ ಪ್ರಿಪರೇಷನ್ ಅಂಡ್ ಬ್ರಿಟಿಷ್ ವಾರ್ ಪಾಲಿಸಿ, ಅವರ ಒಂದು ಯುದ್ಧ ನೀತಿಯನ್ನು ವಿರೋಧಿಸ್ತಾರೆ. ಅಂಡ್ ಆಲ್ಸೋ ಈ ಕ್ರಿಟಿಸೈಸ್ಡ್ ಆರ್ ಅಪೋಸ್ಡ್ ದ ಪಾರ್ಟಿಸಿಪೇಷನ್ ಆಫ್ ಬ್ರಿಟಿಷ್ ಇಂಡಿಯಾ ಇನ್ ದ ವಾರ್. ಭಾರತ ಆ ಒಂದು ಬ್ರಿಟಿಷರ ಪರವಾಗಿ ಯುದ್ಧರಂಗಕ್ಕೆ ಇಳಿತಕ್ಕಂಥದ್ದನ್ನು ಬಹು ಕಟುವಾಗಿ ವಿರೋಧಿಸ್ತಾರೆ. ಆಸ್ ಎ ರಿಸಲ್ಟ್ ದ ಬ್ರಿಟಿಷ್ ಗವರ್ಮೆಂಟ್ ಅರೆಸ್ಟೆಡ್ ಸುಭಾಷ್ ಚಂದ್ರ ಬೋಸ್ ಅಂಡ್ ಪುಟ್ ಹಿಮ್ ಅಂಡರ್ ಹೌಸ್ ಅರೆಸ್ಟ್. ಈಗ ಇದರಿಂದ ಏನಾಯಿತು, ಬ್ರಿಟಿಷ್ ಸರ್ಕಾರ ಸುಭಾಷ್ ಚಂದ್ರ ಬೋಸ್ ಅವರನ್ನು ಅರೆಸ್ಟ್ ಮಾಡ್ತು, ಮತ್ತೆ ಅವರನ್ನು ಗೃಹ ಬಂಧನದಲ್ಲಿರಿಸಿತು. ಹೌಸ್ ಅರೆಸ್ಟ್ ಅಂತಂದರೆ ಅವ್ರ ಮನೇಲೇ ಇರ್ತಕ್ಕಂಥದ್ದು, ಸೆರೆಮನೆ, ಅದೇ ಅವರಿಗೆ ಜೈಲ್ಗೆ ಆಗ್ತಾ ಇರಲಿಲ್ಲ. ಸೊ ಮನೆಯನ್ನೇ ಸೆರೆಮನೆಯಾಗಿ ಪರಿವರ್ತಿಸಿ ಮನೆಯನ್ನು ಬಿಟ್ಟು ಎಲ್ಲೂ ಹೋಗಂಗಿಲ್ಲ, ಯಾರೂ ಅವರನ್ನು ಭೇಟಿ ಆಗೋದಿಲ್ಲ, ಇಂಥ ಹೌಸ್ ಅರೆಸ್ಟನ್ನು ಮಾಡಿ ಅವ್ರ ಮನೇಲೆ ಅವರು ಇರೋ ಹಾಗೆ ಮಾಡಿದರು. With the aim of mobilizing the anti-British forces to fight against the British, Subhash Chandra Bose escaped from the house arrest and reached Germany. ಈಗೇನಾಯಿತು, ವಿತ್ ದ ಏಮ್ ಆಫ್ ಮೊಬಿಲೈಸಿಂಗ್ ದ ಆಂಟಿ-ಬ್ರಿಟಿಷ್ ಫೋರ್ಸಸ್ ಟು ಫೈಟ್ ಅಗೇನ್ಸ್ಟ್ ದ ಬ್ರಿಟಿಷ್, ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಲಿಕ್ಕೆ ಒಂದು ಸೇನಾಪಡೆಯನ್ನು ಕಟ್ಟಬೇಕಾಯಿತು. ಹೀಗಾಗಿ ಈ ಎಸ್ಕೇಪ್ ಫ್ರಮ್ ದ ಹೌಸ್ ಅರೆಸ್ಟ್ ಅಂಡ್ ರೀಚ್ಡ್ ಜರ್ಮನಿ, ಇವರು ತಮ್ಮ ಗೃಹ ಬಂಧನದಿಂದ ತಪ್ಪಿಸಿಕೊಂಡು ಒಬ್ಬ ಮುಸ್ಲಿಂ ಮೌಲ್ವಿಯ ವೇಷವನ್ನು ಹಾಕ್ಕೊಂಡು ಯಾರಿಗೂ ಕಾಣದ ಹಾಗೆ ಮನೆಯಿಂದ ತಪ್ಪಿಸ್ಕೊಂಡು ಈ ರೀಚ್ಡ್ ಜರ್ಮನಿ, ಎಲ್ಲಿಗೋದ್ರವರು ಜರ್ಮನಿಗೆ ಹೋದರು. ದ ಡಿಕ್ಟೇಟರ್ ಆಫ್ ಜರ್ಮನಿ ಹಿಟ್ಲರ್, ಇವಾಗ ದ ಡಿಕ್ಟೇಟರ್ ಆಫ್ ಜರ್ಮನಿ ಅಗ್ರೀಡ್ ಟು ಎಕ್ಸ್ಟೆಂಡ್ ಆಲ್ ದ ಹೆಲ್ಪ್ ಟು ಬೋಸ್. ಅಲ್ಲಿರ್ತಕ್ಕಂಥ ಹಿಟ್ಲರ್ ನಿಮ್ಗೆ ಎಲ್ಲ ರೀತಿಯ ಸಹಾಯವನ್ನು ಮಾಡ್ತೀನಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟರು. ಬೋಸ್ ಆರ್ಗನೈಸ್ಡ್ ದ ಪ್ರಿಸನರ್ಸ್ ಆಫ್ ವಾರ್ ಫ್ರಮ್ ಇಂಡಿಯಾ, ಅಲ್ಲಿ ಇರ್ತಕ್ಕಂಥ ಈ ಭಾರತ ಸೈನಿಕರು ಏನಿದ್ರು, ಆ ವಾರ್ ಪ್ರಿಸನರ್ಸ್ ಯಾರಿದ್ರು ಅವ್ರನ್ನೆಲ್ಲರನ್ನು ಭೇಟಿಯಾದರು, ಅವ್ರನ್ನೆಲ್ಲರನ್ನು ಸಂಘಟಿಸಿದರು. ಈ ಬ್ರಾಡ್ಕಾಸ್ಟೆಡ್ ಈ ಸ್ಪೀಚಸ್ ಓವರ್ ಆಜಾದ್ ಹಿಂದ್ ರೇಡಿಯೋ ಟು ಇಂಡಿಯನ್ಸ್, ಅಲ್ಲಿ ಅವರ ಆಜಾದ್ ಹಿಂದ್ ರೇಡಿಯೋ ಅಂತಕ್ಕಂಥ ಒಂದು ರೇಡಿಯೋದ ಮೂಲಕ ಇವರು ತಮ್ಮ ಮಾತುಗಳನ್ನು ಬ್ರಾಡ್ಕಾಸ್ಟ್ ಮಾಡಿರು, ಎಲ್ಲರಿಗೂ ತಮ್ಮ ಮಾತುಗಳನ್ನು ಬಿತ್ತರಾಗುವಂತೆ ನೋಡಿಕೊಂಡ್ರು. ಆ ಮೂಲಕ ಭಾರತೀಯರು ಯಾರ್ಯಾರಿದ್ರು ಅವ್ರಿಗೆ ಒಂದು ಸ್ಫೂರ್ತಿಯನ್ನು, ಧೈರ್ಯವನ್ನು ಇವರು ತುಂಬಿದರು. ಆಜಾದ್ ಹಿಂದ್ ರೇಡಿಯೋ ಕಾರ್ಯಕ್ರಮದ ಮೂಲಕ ಸ್ಫೂರ್ತಿಯುತ ಮಾತುಗಳನ್ನು ಆಡೋದ್ರ ಮೂಲಕ ಭಾರತೀಯರನ್ನ ಹುರಿದುಂಬಿಸಿದರು. ಆನ್ ಲರ್ನಿಂಗ್ ಅಬೌಟ್ ದ ಸಕ್ಸಸ್ ಆಫ್ ಜಪಾನ್ ಇನ್ ದ ವಾರ್, ಈಗೇನಾಯ್ತು, ಜಪಾನ್ ಒಂದು ಪುಟ್ಟ ರಾಷ್ಟ್ರ, ಇದು ಈ ಒಂದು ಯುದ್ಧದಲ್ಲಿ ಸಾಕಷ್ಟು ಒಂದು ಹೋರಾಟವನ್ನು ಮಾಡೋದ್ರ ಮೂಲಕ ಇಟ್ ಗೆಟ್ ಸಕ್ಸಸ್, ಒಂದು ಒಳ್ಳೆ ಸಕ್ಸಸ್ ಅನ್ನು ಕಂಡಿತ್ತು. ಹಾಗಾಗಿ ಅಂತ ಪುಟ್ಟ ರಾಷ್ಟ್ರ ಜಪಾನ್ ಹೋರಾಟವನ್ನು ಮಾಡುತ್ತೆ ಬ್ರಿಟಿಷರ ವಿರುದ್ಧ ಅಂತಂದ್ರೆ, ಇಷ್ಟು ದೊಡ್ಡ ದೇಶ ಆಗಿರ್ತಕ್ಕಂಥ ಭಾರತ ಯಾಕೆ ಗೆಲುವನ್ನು ಕಂಡ್ಕೊಳ್ಬಾರ್ದು ಅಂತಂದೇಳ್ಬಿಟ್ಟು ಅವರು ಅದರಿಂದ ಇನ್ಸ್ಪೈರ್ ಆಯಿತು. ಹಾಗಾಗಿ ಬೋಸ್ ಜಾಯ್ನ್ಡ್ ಹ್ಯಾಂಡ್ಸ್ ವಿತ್ ರಾಸ್ ಬಿಹಾರಿ ಬೋಸ್ ಟು ಎಕ್ಸ್ಪ್ಲೋರ್ ದ ಪಾಸಿಬಿಲಿಟೀಸ್ ಆಫ್ ಸೀಕಿಂಗ್ ದ ಹೆಲ್ಪ್ ಆಫ್ ಜಪಾನ್ ಟು ಲಿಬರೇಟ್ ಇಂಡಿಯಾ. ಈಗ ಜರ್ಮನಿಯಿಂದ ನೇರವಾಗಿ ಜಪಾನ್ಗೆ ಹೋದ್ರು. ಜಪಾನ್ನಲ್ಲಿ ರಾಸ್ ಬಿಹಾರಿ ಬೋಸ್ ಅಂತಕ್ಕಂಥವ್ರು ಇದ್ರು. ಇವರು ಬಿಲ್ಡ್ ಎನ್ ಆರ್ಮಿ, ಒಂದು ಆರ್ಮಿಯನ್ನು ಕಟ್ಟಿದ್ರು. ಸೊ ಹಾಗಾಗಿ ಆ ಒಂದು ರಾಸ್ ಬಿಹಾರಿ ಬೋಸ್ರನ್ನ ಭೇಟಿಯಾಗಿ ಅವರನ್ನು ಸಹಾಯ ಮಾಡಲಿಕ್ಕೆ ಕೇಳಿಕೊಂಡ್ರು. ರಾಸ್ ಬಿಹಾರಿ ಬೋಸ್ ಹ್ಯಾಡ್ ಫೌಂಡೆಡ್ ಇಂಡಿಯಾ ಇಂಡಿಪೆಂಡೆನ್ಸ್ ಲೀಗ್, ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಇನ್ ಟೋಕ್ಯೋ ಆಫ್ ಜಪಾನ್
ಇವರು ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಅಂತಕ್ಕಂಥ ಒಂದು ಒಂದು ಸಂಘವನ್ನು ಹುಟ್ಟಾಕೊಂಡಿದ್ರು. ಹಾಗಾಗಿ ಈ ಟೋಕಿಯೋದಲ್ಲಿರ್ತಕ್ಕಂಥ ರಾಸ್ ಬಿಹಾರಿ ಬೋಸ್ ರವರನ್ನ ಭೇಟಿಯಾಗಿ ಅಲ್ಲಿರ್ತಕ್ಕಂಥ ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಮತ್ತು ಅದರ ಕಾರ್ಯಚಟುವಟಿಕೆಗಳ ಬಗ್ಗೆ ಆಳವಾಗಿರ್ತಕ್ಕಂಥ ತಿಳುವಳಿಕೆಯನ್ನು ಪಡ್ಕೊಂಡ್ರು. ಆಗ ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಏನಿತ್ತು ಇದನ್ನ ಇವರು ಹೆಸರನ್ನ ಬದಲಾಯಿಸಿ ಆ ಒಂದು ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ನ ಮಿಲಿಟರಿ ವಿಂಗ್ ಏನಿತ್ತು ಆ ಮಿಲಿಟರಿ ವಿಂಗ್ ಅನ್ನ ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಹೇಳ್ಬಿಟ್ಟು ಕರೆದ್ರು. ಭಾರತ ರಾಷ್ಟ್ರೀಯ ಸೈನ್ಯ ಅಂತ ಹೇಳ್ಬಿಟ್ಟು ಕರೆದ್ರು. ಬೋಸ್ ಕಾಲ್ಡ್ ಸೊ ಐ ಎನ್ ಎ ಅಂತಾರೆ ಇಂಡಿಯನ್ ನ್ಯಾಷನಲ್ ಆರ್ಮಿ. ರಾಸ್ ಬಿಹಾರಿ ಬೋಸ್ ಹ್ಯಾಡ್ ಫೌಂಡೆಡ್ ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಇನ್ ಟೋಕಿಯೋ ಆಫ್ ಜಪಾನ್. ಸೊ Subhash Chandra Bose had lot of information about Indian Independence League and he was calling its military wing as Indian National Army. ಅದರ ಮಿಲಿಟರಿ ವಿಂಗ್ ಏನಿತ್ತು ಅದನ್ನ ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಹೇಳಿ ಕರೆದ್ರು. ಈಗ ರಾಸ್ ಬಿಹಾರಿ ಬೋಸ್ ಆ ಸೈನ್ಯದ ನಾಯಕತ್ವವನ್ನು ಯಾರಿಗೂ ಸುಭಾಷ್ ಚಂದ್ರ ಬೋಸ್ ಅವರಿಗೆ ವಹಿಸಿದ್ರು. ಈಗ ಸುಭಾಷ್ ಚಂದ್ರ ಬೋಸ್ ತನ್ನ ಇಂಡಿಯನ್ ನ್ಯಾಷನಲ್ ಆರ್ಮಿಗೆ ಒಂದು ಕರೆಯನ್ನು ಕೊಡ್ತಾರೆ. ಡೆಲ್ಲಿ ಚಲೋ, ದೆಹಲಿ ಚಲೋ ಅಂತ ಘೋಷಣೆಯನ್ನ ಕೂಗಿದ್ರು. ಅಂದ್ರೆ ದೆಹಲಿಯ ಕಡೆ ಹೊರಡಿ, ದೆಹಲಿಯನ್ನ ವಶಪಡಿಸಿಕೊಳ್ಳಿ ಅಂತಕ್ಕಂಥ ರೀತಿಯಲ್ಲಿ ಡೆಲ್ಲಿ ಚಲೋ ಅಂತಕ್ಕಂಥ ಒಂದು ಘೋಷಣೆಯನ್ನ ಹೊರಡಿಸಿದ್ರು. ಹಿ ಸೆಡ್, ಗಿವ್ ಮಿ ಯುವರ್ ಬ್ಲಡ್, ಐ ವಿಲ್ ಗೆಟ್ ಯು ಫ್ರೀಡಮ್. ನೀವು ನನಗೆ ರಕ್ತವನ್ನ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನ ಕೊಡ್ತೀನಿ ಅಂತಕ್ಕಂಥ ಒಂದು ಕರೆಯನ್ನ ಕೊಡ್ತಾರೆ. ಸುಭಾಷ್ ಚಂದ್ರ ಬೋಸ್ ಸೆಡ್, ಗಿವ್ ಮಿ ಯುವರ್ ಬ್ಲಡ್, ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡ್ತೀನಿ. ಐ ವಿಲ್ ಗೆಟ್ ಯು ಫ್ರೀಡಮ್ ಅಂತಕ್ಕಂಥ ಒಂದು ಘೋಷಣೆಯನ್ನು ಮಾಡಿದರು. ಕ್ಯಾಪ್ಟನ್ ಲಕ್ಷ್ಮಿ ಸೆಹಗಲ್ ಬಿಕೇಮ್ ದ ಕಮಾಂಡರ್ ಆಫ್ ಝಾನ್ಸಿ ರೆಜಿಮೆಂಟ್, ಎ ವುಮನ್ಸ್ ವಿಂಗ್ ಆಫ್ INA. ಇಲ್ಲಿ ಕ್ಯಾಪ್ಟನ್ ಲಕ್ಷ್ಮಿ ಸೆಹಗಲ್ ಅಂತಕ್ಕಂಥವ್ರು ಈ ಒಂದು ವುಮೆನ್ಸ್ ರೆಜಿಮೆಂಟ್ ಏನಿತ್ತು, ವುಮೆನ್ಸ್ ವಿಂಗ್ ಏನಿತ್ತು INA ಇಂಡಿಯನ್ ನ್ಯಾಷನಲ್ ಆರ್ಮಿಯ ವುಮೆನ್ಸ್ ವಿಂಗ್ ಏನಿತ್ತು ಇದರ ಒಂದು ನಾಯಕಿಯಾಗಿದ್ರು. ಈ ಒಂದು ವುಮೆನ್ಸ್ ರೆಜಿಮೆಂಟ್ ಅನ್ನ, ವುಮೆನ್ಸ್ ವಿಂಗ್ ಅನ್ನ ಝಾನ್ಸಿ ರೆಜಿಮೆಂಟ್ ಅಂತ ಕರೆದು, ಝಾನ್ಸಿ ರೆಜಿಮೆಂಟ್, ಈ ಝಾನ್ಸಿ ರೆಜಿಮೆಂಟಿನ ನಾಯಕಿಯಾಗಿ ಲಕ್ಷ್ಮಿ ಸೆಹಗಲ್ ರವರನ್ನು ಕಾಣ್ತೀವಿ. ಸುಭಾಷ್ ಚಂದ್ರ ಬೋಸ್ ಹ್ಯಾಡ್ ಪ್ಲಾನ್ ಟು ಅಟ್ಯಾಕ್ ಇಂಡಿಯಾ ಥ್ರೂ ರಂಗೂನ್. ಈಗ ಎಲ್ಲ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು. ಜಪಾನ್ನಲ್ಲಿ ಇದ್ಕೊಂಡು ಆ ಒಂದು ಇಂಡಿಯನ್ ನ್ಯಾಷನಲ್ ಆರ್ಮಿ ಅದನ್ನು ಸಂಘಟಿಸಿ ಡೆಲ್ಲಿ ಚಲೋ ಘೋಷಣೆಯನ್ನು ಹೊರಡಿಸೋದ್ರ ಮೂಲಕ ಸೈನಿಕರಲ್ಲಿ ಹುರುಪನ್ನ ತುಂಬೋದ್ರ ಮೂಲಕ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಈಗ ಸುಭಾಷ್ ಚಂದ್ರ ಬೋಸ್ ಪ್ಲಾನ್ ಟು ಅಟ್ಯಾಕ್ ಇಂಡಿಯಾ ಥ್ರೂ ರಂಗೂನ್. ಈಗ ಭಾರತದ ಮೇಲೆ ದಾಳಿಯನ್ನು ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡು ಅದಕ್ಕೆ ಸೂಕ್ತವಾಗಿರ್ತಕ್ಕಂಥದ್ದು ಅಂತಂದರೆ ರಂಗೂನ್ ಮೂಲಕ ಭಾರತವನ್ನು ಪ್ರವೇಶಿಸಬೇಕು ಅಂತಕ್ಕಂಥ ಒಂದು ಪ್ಲಾನ್, ಯೋಜನೆಯನ್ನು ತಯಾರಿಸ್ಕೊಂಡು by that time thousands of soldiers who had joined INA were ready to occupy Delhi. Thousands of soldiers were joined INA. ಈಗ ಸಾವಿರಾರು ಸೈನಿಕರು ಈ ಒಂದು INA ಅನ್ನು ಸೇರ್ಕೊಂಡ್ರು. They started their struggle on the Burma border. ಈಗ ಬರ್ಮಾ ಬಾರ್ಡರ್ ಅಲ್ಲಿ ಹೋರಾಟ ಶುರುವಾಯಿತು. ದೇಶದ ಒಳಗಡೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಡೀತಾ ಇದೆ. ಅಂಥದ್ದೇ ಸಂದರ್ಭದಲ್ಲಿ ಆ ಒಂದು ಬಾರ್ಡರ್ ಅಲ್ಲಿ ಈ ಒಂದು INA ಸೈನಿಕರು ವೀರಾವೇಶದಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಬ್ರಿಟಿಷ್ ಸರ್ಕಾರಕ್ಕೆ ತಲೆನೋವಾಯಿತು. ವೆನ್ ದರ್ ವಾಸ್ ಅ ಫಿಯರ್ಸ್ ಬ್ಯಾಟಲ್ ಬಿಟ್ವೀನ್ INA ಅಂಡ್ ದ ಬ್ರಿಟಿಷ್ ಆರ್ಮೀಸ್. ಈಗ ಒಂದು ಬಿರುಸಿನಿಂದ ಯುದ್ಧ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಒಂದು ದುರ್ಘಟನೆ ನಡೀತು. ಏನಪ್ಪಾ ಅಂತಂದ್ರೆ, ಆಗ ಸುಭಾಷ್ ಚಂದ್ರ ಬೋಸ್ ಒಂದು ವಿಮಾನದಲ್ಲಿ ಪ್ರಯಾಣವನ್ನು ಬೆಳೆಸ್ತಾ ಇದ್ರು. ಆ ವಿಮಾನ ಅಪಘಾತಕ್ಕೀಡಾಗಿ ಸುಭಾಷ್ ಚಂದ್ರ ಬೋಸ್ ಸುಭಾಷ್ ಚಂದ್ರ ಬೋಸ್ ಮರಣವನ್ನು ಹೊಂದಿದ್ರು. ಈಗ INA ಸೋಲ್ಜರ್ಸ್ ವರ್ ಅರೆಸ್ಟೆಡ್ ಬೈ ದ ಬ್ರಿಟಿಷ್ ಆರ್ಮಿ. ಬ್ರಿಟಿಷ್ ಸೈನಿಕರು INA ಸೋಲ್ಜರ್ಸ್ ಅನ್ನ ಎಲ್ಲ ಅರೆಸ್ಟ್ ಮಾಡಿದ್ರು. ಬಟ್ ದೇ ವರ್ ರಿಲೀಸ್ಡ್ ಬೈ ದ ಹೆಲ್ಪ್ ಆಫ್ ಕಾಂಗ್ರೆಸ್ ಲೀಡರ್. ಆಫ್ಟರ್ ದ ಕಾಂಗ್ರೆಸ್ ಲೀಡರ್ಸ್ were successful in getting the arrested INA soldiers released. ನಂತರ ನೆಹರೂರವರು ಅನೇಕ ಕಾಂಗ್ರೆಸ್ಸಿನ ನಾಯಕರು ವಕೀಲಿ ವೃತ್ತಿಗಿಳಿದು ಈ ಒಂದು INA ಸೋಲ್ಜರ್ಸ್ ಏನಿದ್ರು ಅವ್ರನ್ನ ಬ್ರಿಟಿಷ್ ಬಂಧನದಿಂದ ಬಿಡುಗಡೆ ಮಾಡಿಸುವಲ್ಲಿ ಬಹಳ ಶ್ರಮವನ್ನು ಹಾಕಿ ಅದರಲ್ಲಿ ಯಶಸ್ಸನ್ನು ಕಂಡ್ರು.